ಹಿಹಿ ಅಂತ ನಗುತ್ತಾ ಅದು ಅಧಿರಾಜಮ್ಮ ಅವರೇ, ನನಗೀಗ ಹೊಟ್ಟೆ ನೋವು ಕಡಿಮೆ ಆಯಿತು, ನಾನು ರೂಮ್ಗೆ ಹೊರಟೋಗ್ತಿದ್ದೀನಿ ಅಂತ ಹಲ್ಲು ಕಿರಿತಾ ಹೇಳಿ ರೂಮ್ಗೆ ಹೋಗೋದಕ್ಕೆ ಹಿಂತಿರುಗಿದ್ಲು ಆರಾಧ್ಯ. ಅಷ್ಟರಲ್ಲೇ ನಿಲ್ಲೋ ಅಂತ ಧ್ವನಿ ಗಂಭೀರವಾಗಿ ಕೇಳಿಸೋದ್ರಿಂದ ನಾನು ಕೇಳೋದಕ್ಕೆ ಉತ್ತರ ಹೇಳಿ ಆಮೇಲೆ ಹೋಗು ಅಂತ ಮಾಮೂಲಾಗಿ ಅಂದ ಅಧಿರಾಜವರ್ಮ. ಏನದು ಅಂತ ತಡಬಡಾಯಿಸ್ತಾ ಕೇಳಿದ್ಲು ಆರಾಧ್ಯ. ನೆನ್ನೆ ಕಾಲೇಜ್ನಲ್ಲಿ ಕೊಟ್ಟ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿದೀಯಾ ಅಂತ ಅವಳ ಕಣ್ಣುಗಳನ್ನ ನೇರವಾಗಿ ನೋಡುತ್ತಾ ಕೇಳಿದ ಅಧಿರಾಜವರ್ಮ. ಅದು ಇನ್ನೂ ಸ್ವಲ್ಪ ಇದೆ, ಈಗ ತಕ್ಷಣ ಅದನ್ನು ಕೂಡ ಮುಗಿಸ್ತೀನಿ ಅಂತ ನಿಧಾನವಾಗಿ ಹೇಳಿದ್ಲು ಆರಾಧ್ಯ. ಓಕೆ, ಮುಗಿದ ತಕ್ಷಣ ನನಗೆ ತೋರಿಸು ಅಂತಂದ ಅಧಿರಾಜವರ್ಮ. ಓಕೆ ಅಂತ ಇನ್ನೊಂದು ನಿಮಿಷ ಅಲ್ಲಿದ್ದರೆ ತನ್ನ ಪರಿಸ್ಥಿತಿ ಏನಾಗುತ್ತೋ ಅಂತ ಊಹಿಸಿ ಗಬಗಬನೆ ರೂಮ್ ಒಳಗೆ ಓಡಿ ಹೋದ್ಲು ಆರಾಧ್ಯ. ಕೋಣೆಗೆ ಹೋಗ್ತಿದ್ದಂತೆ ಅಸೈನ್ಮೆಂಟ್ ಬುಕ್ಸ್ ಹೊರಗೆ ತೆಗೆದು ರೀಡಿಂಗ್ ಟೇಬಲ್ ಮುಂದೆ ಕೂತು ಬರೆಯೋದಕ್ಕೆ ಶುರು ಮಾಡಿದ್ಲು. ದೇವರೇ, ಒಂದೇ ಒಂದು ಲೈನ್ ಕೂಡ ಸ್ಟಾರ್ಟ್ ಮಾಡಿಲ್ಲ. ಸಡನ್ನಾಗಿ ಅವನು ಬಂದು ಕೇಳಿದ್ರೆ ಏನಂತ ಹೇಳಲಿ? ಸ್ವಲ್ಪ ಪೆಂಡಿಂಗ್ ವರ್ಕ್ ಇದೆ ಅಂತ ಸುಳ್ಳು ಹೇಳಿದೆ. ಈಗೇನಾದರೂ ಅಧಿರಾಜವರ್ಮ ಬಂದು ಕೇಳಿದ್ರೆ ನನ್ನ ಕೆಲಸ ಮುಗ್ದಂತೆ ಅಂತ ಭಯದಿಂದ ಫಾಸ್ಟಾಗಿ ಕೋಳಿ ಕೆರೆದಂಗೆ ಕೆರಿತಾ ಬರೆಯೋದಕ್ಕೆ ಶುರು ಮಾಡಿದ್ಲು ಆರಾಧ್ಯ. ಸ್ವಲ್ಪ ಹೊತ್ತು ಕಳೆದು ಅದನ್ನು ನೋಡಿ, ನಿಜಕ್ಕೂ ನಾನು ಲೈಫ್ನಲ್ಲಿ ಇಷ್ಟು ಫಾಸ್ಟಾಗಿ ಯಾವತ್ತೂ ಬರೆದಿಲ್ಲ, ನಿಜಕ್ಕೂ ಏನು ಬರಿತಿದ್ದೀನಿ ಅಂತಲೂ ಅರ್ಥ ಆಗಿ ಸಾಯ್ತಾ ಇಲ್ಲ, ಇಷ್ಟು ದಿನ ವೇಸ್ಟ್ ಮಾಡಿದ್ದೀನಿ, ಹರಿದು ಹಾಕ್ತೀನಿ ಅಂತ ಬಿಲ್ಡಪ್ ಕೊಟ್ಟು ಎಕ್ಸ್ಟ್ರಾ ಮಾಡಿದೆ, ಅದು ಸಾಲದು ಅನ್ನುವಂತೆ ಹೊರಗೆ ಕಳಿಸಿಲ್ಲ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತಾ ಮೊಬೈಲ್ನಲ್ಲಿ ಗೇಮ್ಸ್ ಆಡ್ತಿದ್ದೆ. ನನಗೆ ಬೇಕಾಗಿದ್ದೇ ಇದು. ಅಯ್ಯೋ ಆರಾಧ್ಯ, ಇಷ್ಟು ಬಾರಿ ಹೇಳಿದ್ರೆ ಸಿಂಹನ ಮುಂದೆ ಇಲಿ ವೇಷಗಳು ಮಾತ್ರ ಬಿಡೋದಿಲ್ವೇ? ಅಲ್ಲಿವರೆಗೂ ರಂಗ್ ಡ್ರಾಮಾಗಳನ್ನ ಮಾಡಿ ಏನೇನೋ ಮಾತುಗಳನ್ನ ನೋಡಿದೆ. ಅವ್ನು ನೋಡ್ತಿದ್ದಂತೆ ಬಾಲ ಮುದ್ರಕೊಂಡು ಓಡ್ ಬಂದೆ. ನಾಚಿಕೆ ಇಲ್ವಾ ನಿನಗೆ? ಥೂ, ಈ ಮುಖ ಇಟ್ಕೊಂಡು ಚಿಚಿಚಿ ವೇಸ್ಟ್ ಫೆಲೋ ನೀನು ಅಂತ ತನ್ನಂತಾನೆ ಬೈದ್ಕೊಳ್ತಾ ಗೀಚೋದ್ರಲ್ಲಿ ಮುಳುಗೋದ್ಲು ಆರಾಧ್ಯ. ಇಷ್ಟರಲ್ಲಿ ರೂಮಿಗೆ ಬಂದ ಅಧಿರಾಜವರ್ಮನನ್ನು ನೋಡಿ ಮತ್ತೊಂದು ಕೈಯಿಂದ ಬುಕ್ ಕವರ್ ಮಾಡಿದ್ಲು ಆರಾಧ್ಯ. ಇನ್ನೂ ಬರೆಯೋದು ಕಂಪ್ಲೀಟ್ ಆಗಲಿಲ್ವಾ ಅಂತ ಕೇಳ್ತಾ ಅವಳ ಹತ್ರಕ್ಕೆ ಬಂದು ನಿಂತ್ಕೊಂಡ ಅಧಿರಾಜವರ್ಮ. ಹಾಂ, ಇನ್ನು ಸ್ವಲ್ಪ ಲಾಸ್ಟ್ನಲ್ಲಿದೆ, ಮುಗಿತಿದ್ದಂತೆ ನಾನೇ ತಂದು ತೋರಿಸ್ತೀನಿ ಅಂತ ಗಾಬರಿಯಿಂದ ಹೇಳಿದ್ಲು ಆರಾಧ್ಯ. ನೋ ಪ್ರಾಬ್ಲಮ್, ನಾನಿಲ್ಲೇ ವೆಯ್ಟ್ ಮಾಡ್ತೀನಿ, ನೀನು ಬರ್ಕೋ ಅಂತ ಅಲ್ಲೇ ಇದ್ದ ಸೋಫಾದಲ್ಲಿ ಕೂತ್ಕೊಂಡ ನಮ್ಮ ಡೆವಿಲ್. ಹ್ಞೂ ಅಂತ ಹೇಳಿ ಇನ್ನೊಂದು 10 ಮಿನಿಟ್ಸನ್ನು ಮುಗಿಸಿ ತೊಗೊಂಡು ಹೋಗಿ ಅಧಿರಾಜವರ್ಮ ಮುಂದೆ ಇಟ್ಲು ನಮ್ಮ ಬಂಗಾರ. ಆ ಬುಕ್ಕನ್ನು ಒಂದು ಬಾರಿ ಸೂಕ್ಷ್ಮವಾಗಿ ನೋಡಿ ಅವಳ ಕೈಯಲ್ಲಿಟ್ಟು, ನಾನು ಒಂದು ಮೆಸೇಜ್ ಹೇಳಿ ಬರೆಸ್ತೀನಿ, ಪೇಪರ್ ಮೇಲೆ ನೋಟ್ ಮಾಡು ಅಂತ ಆರ್ಡರ್ ಮಾಡ್ದ. ಓಕೆ ಅಂತ ನೋಟ್ ಪ್ಯಾಡ್ ತಗೊಂಡು ಅವನ ಮುಂದೆ ನಿಂತಳು. ಏನು ಹೇಳ್ತಾನೋ ಅಂತ ಆತುರದಿಂದ ವೆಯ್ಟ್ ಮಾಡುತ್ತಾ ಯೋಚನೆ ಮಾಡ್ತಾ ಇದ್ದಾಳೆ ಆರಾಧ್ಯ. ಐ ಆಮ್ ಸಾರಿ ಅಧಿರಾಜವರ್ಮ ಅವರೇ, ಇನ್ನೆಂದೂ ನಿಮ್ಮ ಮುಂದೆ ಈ ರೀತಿ ವೇಷಗಳನ್ನೆಲ್ಲ ಹಾಕೋದಿಲ್ಲ. ನೀವು ಹೇಳ್ದಂತ ಕೇಳ್ತೀನಿ, ಮಾತು ತಪ್ಪಿದ್ರೆ ಪನಿಷ್ಮೆಂಟ್ ಫೇಸ್ ಮಾಡ್ತೀನಿ ಅಂತ ಅಧಿರಾಜವರ್ಮ ಬಾಯಿಂದ ಬಂದ ಮಾತುಗಳಿಗೆ ಶಾಕ್ ಆದ್ಲು ಆರಾಧ್ಯ. ಇದನ್ನು ಬರಿಬೇಕಾ ಅಂತ ಅನುಮಾನದಿಂದ ಕೇಳಿದ್ಲು ಆರಾಧ್ಯ. ಎಸ್, ಅದನ್ನೇ ಬರೀಬೇಕು ಅಂತ ಸೀರಿಯಸ್ ಆಗಿ ಅವಳ ಕಡೆ ನೋಡ್ದ. ಅವನು ಹೇಳಿದ ಕೋಪ ಬಂದರೂ ಕಂಟ್ರೋಲ್ ಮಾಡಿಕೊಂಡು ಅವನು ಹೇಳಿದ ವಿಷಯವನ್ನು ನೋಟ್ ಮಾಡಿ ಪೇಪರನ್ನು ಅಧಿರಾಜವರ್ಮ ಮುಂದೆ ಇಟ್ಲು. ಈ ವಿಷಯವನ್ನು 10 ಟೈಮ್ಸ್ ಬರೆದು ತೊಗೊಂಡು ಬಾ ಅಂತ ಪೇಪರನ್ನು ಅವಳ ಮುಖದ ಮೇಲೆ ಎಸ್ದ. ಅಷ್ಟೊಂದು ಬಾರಿ ಯಾಕೆ ಅಂತ ಅಳುಮುಂಜಿ ಮುಖ ಮಾಡಿಕೊಂಡು ಕೇಳಿದ್ಲು ಆರಾಧ್ಯ. ಹೇಳಿದ್ದನ್ನು ಮಾಡು ಅಂತ ವಾರ್ನಿಂಗ್ ಟೋನ್ನಲ್ಲೇ ಹೇಳಿ ಸಿಗರೇಟ್ ತೆಗೆದು ಹಚ್ಕೊಂಡ ಅಧಿರಾಜವರ್ಮ. ಸರಿ ಅಂತ ಹೇಳಿ ಅವನನ್ನು ಬೈದ್ಕೊಳ್ತಾ ಆ ವಿಷಯವನ್ನು 10 ಟೈಮ್ಸ್ ಬರೆದು ಅವನಿಗೆ ತೋರಿಸಿದ್ಲು ಆರಾಧ್ಯ. ಗುಡ್, ಆ ಪೇಪರನ್ನು ಅಲ್ಲಿದ್ದ ಗೋಡೆಗೆ ಅಂಟಿಸು ಅಂತ ರಿಲ್ಯಾಕ್ಸ್ ಆಗಿ ಹೇಳ್ದ ಅಧಿರಾಜವರ್ಮ. ಅಲ್ಲಿ ಯಾಕೆ ಅಂತ ಕ್ವಶ್ಚನ್ ಮಾರ್ಕ್ ಫೇಸ್ ಹಾಕ್ಕೊಂಡು ಗೊಂದಲದಿಂದ ಕೇಳಿದ್ಲು ಆರಾಧ್ಯ. ನಾನು ಕೊಡೋ ಆರ್ಡರ್ಸ್ ಪ್ರತಿ ಕ್ಷಣ ಫಾಲೋ ಮಾಡ್ತಾ ಅಲರ್ಟ್ ಆಗಿರ್ತೀಯಾ ಅಂತ. ಎಲ್ಲರ ಮುಂದೆ ನನ್ನನ್ನು ಕೀಳಾಗಿ ತೋರಿಸಲು ಫಿಕ್ಸ್ ಆಗಿದೆಯಲ್ಲ, ಅದನ್ನೇ ಗೋಡೆಗೆ ಅಂಟಿಸ್ತೀನಿ ಅಂತ ಹೇಳಿ ಕೋಪದಿಂದ ಗುಣುಗುತ್ತಾ ಪ್ಲಾಸ್ಟರ್ ತೊಗೊಂಡು ಹೋಗಿ ಆ ಪೇಪರನ್ನು ಅಧಿರಾಜ್ ಹೇಳಿದ ಪ್ಲೇಸ್ನಲ್ಲಿ
ಅಂಟಿಸಿದ್ಲು ಆರಾಧ್ಯ. ಆ ಪೇಪರ್ ಕೋಣೆಯ ಯಾವ ಮೂಲೆಯಲ್ಲಿದ್ದರೂ ಕಾಣಿಸ್ತಿತ್ತು. ಅದು ನೋಡಿದ ಆರಾಧ್ಯ ಅಸಹನೆಗೆ ಒಳಗಾಗುತ್ತಾ, ನಿಜಕ್ಕೂ ಇಂಥ ಪನಿಷ್ಮೆಂಟ್ ಚಿಕ್ಕ ವಯಸ್ಸಿನಿಂದ ಸ್ಕೂಲ್ನಲ್ಲಿ ಟೀಚರ್ ಕೂಡ ಕೊಟ್ಟಿಲ್ಲ. ಇಂಥ ದಾರುಣವಾದ ಪನಿಷ್ಮೆಂಟ್ ಈ ಡೆವಿಲ್ ಬಿಟ್ಟರೆ ಬಹುಶಃ ಇನ್ಯಾರೂ ಕೊಡಲ್ಲ ಅನಿಸುತ್ತೆ. ವೇಸ್ಟ್ ಫೆಲೋ, ಕಲ್ಲು ಬಂಡೆ ಮುಗ್ದವನು ಅಂತ ಮನಸ್ಸಿನಲ್ಲೇ ಬೈದ್ಕೊಂಡ್ಳು ಆರಾಧ್ಯ. ಇನ್ನೊಂದು ಬಾರಿ ಏನಾದರೂ ನಾನು ಹೇಳಿದ ಆರ್ಡರ್ಸ್ ಫಾಲೋ ಮಾಡದೆ ಎದುರಿಸೋದಕ್ಕೆ ನೋಡಿದ್ರೆ ಪನಿಷ್ಮೆಂಟ್ ಇದಕ್ಕಿಂತಲೂ ಸಿವಿಯರ್ ಆಗಿರುತ್ತೆ. ಅವಳು ಮನಸ್ಸಿನಲ್ಲೇ ಬೈಕೊತಾ ಇದ್ಲು. ಇದಕ್ಕೂ ಮುಂಚೆ ಅವಳು ಆಡಿದ ಮಾತನ್ನು ನೆನಪಿಸ್ಕೊಂಡ್ಳು. ದುಷ್ಟ ರಾಕ್ಷಸ ಅಂತ ಬೈದ್ಕೊಳ್ತಾ ಹೇಳ್ತಿದ್ಲು, ಪ್ರತಿ ನಿಮಿಷ ನೀನು ಕೊಟ್ಟಿರೋ ಪನಿಷ್ಮೆಂಟ್ ನಿನ್ನ ನೆನಪಿರುತ್ತೆ ಅಂತ ಹೇಳಿದ ಅಧಿರಾಜ್ ವರ್ಮ. ಹಾಂ, ನೋ, ನಾನು ಅನಿಸೋದಿಲ್ಲ ಅಂತ ಸಣ್ಣ ಮಕ್ಕಳಂತೆ ಹಠ ಮಾಡ್ತಾ ಹೇಳಿದ್ಲು ಆರಾಧ್ಯ. ಏಯ್ ಯಾಕೆ ಅಂತ ಸೀರಿಯಸ್ ವಾಯ್ಸ್ನಲ್ಲಿ ಕೇಳಿದ್ದ ಅಧಿರಾಜ್ ವರ್ಮ. ರೂಮ್ ಒಳಗೆ ನಾನು ಒಬ್ಬಳೇ ಅಲ್ಲ, ಸರ್ವೆಂಟ್ಸ್ ಕೂಡ ಬರ್ತಾರೆ. ಅವ್ರು ಯಾರಾದರೂ ನೋಡಿದ್ರೆ ನನಗೆಷ್ಟು ಮುಜುಗರ ಅಥವಾ ನಾಚಿಕೆ ಆಗುತ್ತೆ ಗೊತ್ತಾ, ನಿಮಗೆ ಗೊತ್ತಾಗ್ತಿದೆಯಾ ಅಂತ ಕೋಪದಿಂದ ಅಂದ್ಲು ಆರಾಧ್ಯ. ಓಕೆ, ಹಾಗಾದರೆ ಆ ಪೇಪರ್ಸನ್ನು ನಿನ್ನ ಎದೆ ಮೇಲೆ ಅಂಟಿಸ್ಕೊಂಡು ಒಂದು ದಿನ ಪೂರ್ತಿ 24 ಗಂಟೆಗಳು ಪ್ಯಾಲೇಸ್ ಎಲ್ಲ ತಿರುಗಬೇಕು ಅಂತ ಕನ್ನಿಂಗ್ ಮುಖದ ನಗುವಿನೊಂದಿಗೆ ಹೇಳಿದ ಅಧಿರಾಜ್ ವರ್ಮ. ಅವನ ಕಡೆ ಕೋಪದಿಂದ ನೋಡ್ತಾ, ಹೋಗಿ ಅಂಟಿಸಿದ್ಲು. ಕೋಪ ಬಂದು ಬೈಯೋದಕ್ಕೆ ಹೋದ್ರು, ಆದರೆ ಅಲ್ಲಿ ಉದುರಿಸ್ತಾನೆ ಅಂತ ಸುಮ್ಮನಾಗ್ಬಿಟ್ಲು. ಮುಂಜಾನೆ ಎದ್ದು ರೆಡಿಯಾಗಿ ಡೈನಿಂಗ್ ಟೇಬಲ್ ಹತ್ರ ಬಂದು ಅಧಿರಾಜ್ ವರ್ಮನ್ ಎದುರು ಕೂತು ಬ್ರೇಕ್ಫಾಸ್ಟ್ ಮಾಡ್ತಾ, ನಾನು ಕಾಲೇಜಿಗೆ ಹೋಗ್ಬೋದಾ ಅಂತ ಮೆಲ್ಲ ಕೇಳಿದ್ಲು ಆರಾಧ್ಯ ರಿಕ್ವೆಸ್ಟಿಂಗ್ ಟೋನ್ನಲ್ಲಿ. ನೋ ಅಂತ ಮುಖಕ್ಕೆ ಹೊಡೆದಂತ ಉತ್ತರ ಕೊಟ್ಟ ಅಧಿರಾಜ್ ವರ್ಮ. ಅಧಿರಾಜ್ ವರ್ಮ ಅವರೇ, ದಿನ ರಜೆ ಹಾಕಿದರೆ ವರ್ಕ್ಸ್ ಎಲ್ಲ ಪೆಂಡಿಂಗ್ ಬೀಳುತ್ತವೆ, ಆದರೂ ಓದೋ ಹುಡುಗಿ ಮನೆಯಲ್ಲಿ ಕೂತು ಏನು ಮಾಡಬೇಕು ಅಂತ ಬೇಸರದಿಂದ ಕೇಳಿದ್ಲು ಆರಾಧ್ಯ. ಇನ್ನು ವಾದ ಬೇಡ, ಆಗಲ್ಲ ಅಂದ್ರೆ ಆಗಲ್ಲ ಅಂತ ಅರ್ಥ ಅಷ್ಟೇ ಅಂತ ಹೇಳಿದ. ನಾನು ವಿಕ್ರಮ್ ವರ್ಮ ಅವ್ರನ್ನ ಮೀಟ್ ಆದರೆ ತಾನು ನಿಮ್ಮ ಪ್ರಾಬ್ಲಮ್ಮು. ಒಂದು ವೇಳೆ ಎಲ್ಲಾದರೂ ಕಾಣಿಸಿದ್ರು ಕೂಡ ಮುಖ ತಿರುಗಿಸ್ಕೊಂಡು ಬಂದ್ಬಿಡ್ತೀನಿ, ಅಲ್ಲಿರೋದೇ ಇಲ್ಲ, ಹೊರಟು ಹೋಗ್ತೀನಿ. ಮಾತಾಡ್ಸಿದ್ರು ಕೂಡ ಕನಿಷ್ಠ ಮಾತಾಡಲ್ಲ. ಪ್ಲೀಸ್ ನನ್ನ ಹೊರಗೋಗೋದಕ್ಕೆ ಬಿಡಲ್ವಾ ಪ್ಲೀಸ್ ಅಧಿರಾಜ್ ವರ್ಮ ಅವರೇ, ಪ್ಲೀಸ್ 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 ಅಂತ ದೈನ್ಯವಾಗಿ ಕೇಳಿದ್ಲು ಆರಾಧ್ಯ. ಹಾಗೆ ರಿಕ್ವೆಸ್ಟ್ ಮಾಡ್ತಿರೋ ಅವಳ ಕಡೆ ನೋಡ್ತಾ, ಓಕೆ 10 ಪುಷಪ್ಸ್ ತೆಗೆದ್ರೆ ಕಳಿಸ್ತೀನಿ ಅಂತ ಅವಳ ಕಡೆ ರೇಗಿಸುವಂತೆ ನೋಡ್ತಾ ಅಂತ ಅಧಿರಾಜ್ ವರ್ಮ. ಅವನ ಕಡೆ ಕೋಪದಿಂದ ನೋಡ್ತಾ ಸರಿ ಅಂತ ಗೋಡೆ ಹತ್ರ ಹೋಗಿ ಮಾಡೋದಕ್ಕೆ ರೆಡಿ ಆದ್ಲು ಆರಾಧ್ಯ. ಇಲ್ಲಲ್ಲ, ನಿನ್ನ ರೂಮ್ನಲ್ಲಿ ಅಂತಂದ ಅಧಿರಾಜ್ ವರ್ಮ. ಎಲ್ಲಿ ಮಾಡಿದ್ರೇನು, ನನಗೇನು ಪ್ರಾಬ್ಲಮ್ ಇಲ್ಲ, ಮಾಡ್ತೀನಿ ಅಂತ ಉರಿದ್ಕೊಳ್ತಾ ಅಂದ್ಲು ಆರಾಧ್ಯ. ನನಗೆ ಯಾವುದೇ ವಿಷಯ 2 ಬಾರಿ ಹೇಳೋ ಅಭ್ಯಾಸ ಇಲ್ಲ ಅಂತ ಸೀರಿಯಸ್ ಆಗಂದ ಅಧಿರಾಜ್ ವರ್ಮ. ಅವನ ನಡವಳಿಕೆಗೆ ಕೋಪ ಬರ್ತಾ ಇದ್ದರೂ ಕೂಡ ನಿಯಂತ್ರಣ ಮಾಡ್ಕೊಳ್ತಾ ರೂಮ್ ಕಡೆ ನಡೆದ್ಲು ಆರಾಧ್ಯ. ಸರಿ, ಈಗ ಮಾಡ್ತಿದ್ದೀನಿ, ಕೌಂಟ್ ಮಾಡ್ಕೊಳ್ಳಿ ಅಂತ ಹೇಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಆರಾಧ್ಯ. ಸ್ವಲ್ಪ ನಿಲ್ಲು, ಹೀಗಲ್ಲ ಅಂತ ಅವನು ಅಂತಿದ್ದಂತೆ ಏನಾಯಿತು ಅಂತ ಗೊಂದಲದಿಂದ ಏನೂ ಅರ್ಥ ಆಗದೆ ಅವನ ಕಡೆಯೇ ನೋಡಿದ್ಲು ಆರಾಧ್ಯ. ಏನು ಹೀಗೆ ಸಿಂಪಲ್ಲಾಗಿ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ನಿಜಕ್ಕೂ ಪನಿಷ್ಮೆಂಟ್ ಅಂದರೆ ಸ್ವಲ್ಪ ವೆರೈಟಿ ಆಗಿರಬೇಕಲ್ವಾ ಅಂತ ಕ್ರೂರವಾಗಿ ನಗ್ತಾ ಅಧಿರಾಜ್ ವರ್ಮ. ಅಂದರೆ ಏನು ಮಾಡಬೇಕು ಅಂತ ಕನ್ಫ್ಯೂಸ್ ಆಗ್ತಾ ಏನು ಅರ್ಥವಾಗದೆ ಕೇಳಿದ್ಲು ಆರಾಧ್ಯ. ಹೀಗಲ್ಲ ಬೇಬಿ, ಡ್ರೆಸ್ ರಿಮೂವ್ ಮಾಡು ಅಂತ ಹೇಳಿದ ಅಧಿರಾಜ್ ವರ್ಮ ಕನ್ನಿಂಗಾಗಿ ಅವಳನ್ನು ನೋಡ್ತಾ. ಏನೂ ಅಂತ ಸ್ವಲ್ಪ ದೊಡ್ಡದಾಗಿ ಕಿರ್ಚುತ್ತಾ, ನೋ, ಇದಕ್ಕೆ ನಾನು ನಿಜಕ್ಕೂ ಒಪ್ಕೊಳ್ಳೋದೇ ಇಲ್ಲ, ಒಪ್ಪೋದೇ ಇಲ್ಲ ಅಷ್ಟೇ. ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ ನೀವು ಅಂತ ಕೋಪದಿಂದ ಗಟ್ಟಿಯಾಗಿ ಕಿರ್ಚಿದ್ಲು. ಹೌದಾ, ನಿಜವಾಗಿಯೂ ಮಾಡಲ್ವಾ ಅಂತ ಕನ್ಫರ್ಮೇಷನ್ಗಾಗಿ ಕೇಳಿದ ಅಧಿರಾಜ್ ವರ್ಮ. ಹೌದು, ನಾನು ಇಂಥ ಕೆಟ್ಟ ನಿಯಮಗಳಿಗೆ ನಿಜಕ್ಕೂ ಒಪ್ಪಲ್ಲ. ನೀವು 10 ಪುಷಪ್ಸ್ ಮಾಡಬೇಕು ಅಂತ ನಿಯಮ ಇಟ್ಟಿದ್ರಿ, ಅದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಬೇಕಿದ್ರೆ 10ಗೆ ಇನ್ನೊಂದು 10 ಸೇರಿಸಿ ಇನ್ನೊಂದು 20 ಅಂದರೆ ಕೊಡಿ, ಮಾಡ್ತೀನಿ. ಅಷ್ಟೇ ಹೊರತು ಇಂತಹ ಕೆಟ್ಟ ದಾರುಣವಾದ ನಿಯಮಗಳನ್ನ ಇಟ್ಟು ನನ್ನ ಸ್ವಾಭಿಮಾನದ ಮೇಲೆ ಏಟು ಹಾಕ್ತೀನಿ ಅಂದರೆ ನಾನು ನಿಜಕ್ಕೂ ಸುಮ್ಮನಿರಲ್ಲ. ನನ್ನ ಪ್ಯಾಲೇಸ್ನಲ್ಲಿ
ಇಟ್ಟು ಅನ್ನ ನೀರು ಕೊಡದೇ ಇದ್ರೂ ಪರವಾಗಿಲ್ಲ, ಹಾಗೆ ಬದುಕ್ಬಿಡ್ತೀನಿ, ಆದರೆ ನೀವು ಹೇಳಿದಂತೆ ಮಾಡೋದು ಮಾತ್ರ ಎಂದಿಗೂ ನಡೆಯಲ್ಲ ಅಂತ ತುಂಬ ಕ್ಲಿಯರಾಗಿ ಹೇಳಿದ್ಲು ಆರಾಧ್ಯ. ಸರಿ 50 ಮಾಡು ಅಂತ ಸ್ಟ್ರೈಟಾಗಿ ಹೇಳ್ದ ಅಧಿರಾಜ್ ವರ್ಮ. 50? ದೇವ್ರೇ ಅಂತ ಆಶ್ಚರ್ಯದಿಂದ ಬಾಯಿ ಕಪ್ಪೆ ಅಂತ ತೆರೆದ್ಲು ಆರಾಧ್ಯ. ಹಾಂ ಹೌದು, ಮಾಡೋಕ್ಕಾಗಲ್ವಾ? ನಿನ್ನಿಷ್ಟ, ನಿನ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು, ಬೇಕಿದ್ರೆ ಮೊದಲು ಕೊಟ್ಟ ಪನಿಷ್ಮೆಂಟ್ ಮಾಡ್ಬೋದು, ನನಗೇನು ಪ್ರಾಬ್ಲಮ್ ಇಲ್ಲ, ಚಾಯ್ಸ್ ಇಸ್ ಯುವರ್ಸ್ ಅಂತ ಮುಕ್ತ ಆಫರ್ ಕೊಟ್ಟ ಅಧಿರಾಜ್ ವರ್ಮ. ಇದು ಅನ್ಯಾಯ ಅಂತ ರೋಷದಿಂದ ಅಂದ್ಲು ಆರಾಧ್ಯ. ನನ್ನ ಹತ್ರ ಅಂಥ ಪ್ರಸಂಗನೇ ಇಲ್ಲ, ನಿನಗೆ 2 ಪನಿಷ್ಮೆಂಟ್ಸ್ ಕೊಟ್ಟಿದ್ದೀನಿ, ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀನೇ ಮಾಡಲೇಬೇಕು, ಇಲ್ದಿದ್ರೆ ಪ್ಯಾಲೇಸ್ನಿಂದ ಒಂದು ಹೆಜ್ಜೆ ಕೂಡ ಹೊರಗಿಡಲ್ಲ ಅಂತ ಸೀರಿಯಸ್ ಆಗಿ ಅಂದ ಅಧಿರಾಜ್ ವರ್ಮ. ಅವನ ಕಡೆಗೆ ದೈನ್ಯವಾಗಿ ನೋಡ್ತಾ ಅಷ್ಟೇನಾ ಅಂತ ರಿಕ್ವೆಸ್ಟಿಂಗ್ ಟೋನಲ್ಲಿ ಕೇಳಿದ್ಲು ಆರಾಧ್ಯ. ಓಹೋ, ಇಲ್ಲಿವರೆಗೂ ಆವೇಶವಾಗಿ ಅಷ್ಟೊಂದು ದೊಡ್ಡ ದೊಡ್ಡ ಸ್ಪೀಚ್ ಕೊಟ್ಟೆ, ಈಗೇನು ಮುಖ ಹಾಗೆ ಮಾಡಿದೀಯಾ ಅಂತ ಕೇಳಿದ ಅಧಿರಾಜ್ ವರ್ಮ. ಪ್ಲೀಸ್ ಅಧಿರಾಜ್ ವರ್ಮ ಅವರೇ, ಸ್ವಲ್ಪ ಕಡಿಮೆ ಮಾಡಿ, ಒಂದು 30 ಮಾಡ್ತೀನಿ ಸರಿನಾ, ಪ್ಲೀಸ್ 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 ಅಂತ ರಿಕ್ವೆಸ್ಟ್ ಮಾಡಿದ್ಲು ಆರಾಧ್ಯ. 50 ಫೈನಲ್ ಅಂದ ಅಧಿರಾಜ್ ವರ್ಮ ಗಂಭೀರವಾದ ಧ್ವನಿಯಲ್ಲಿ. ಅವನ ಕಡೆ ಕೋಪದಿಂದ ನೋಡ್ತಾ, ಒಪ್ಕೊಂಡು ಮದುವೆಗೆ ಬರೆಸ್ದೆ ಬರುತ್ತಾ ನನ್ನ ಕರ್ಮ, ಬಾಯಿದೆ ಅಂತ ಸಲಹೆ ಕೊಟ್ಬಿಟ್ಟೆ, ಈಗ ಅನುಭವಿಸ್ತಿದ್ದೀನಿ, ಛೀ ಅಂತ ಕೋಪದಿಂದ ತನ್ನಂತಾನೇ ಬೈದ್ಕೊಳ್ತಾ ಫ್ಲೋರ್ ಮೇಲೆ ಪೊಸಿಷನ್ ತೊಗೊಂಡು ಪುಷಪ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಆರಾಧ್ಯ. ಹುಡುಗಿ ಮಾಡಿದ ವಿಧಾನ ನೋಡಿ, ಬೊಗ್ಗೋದಲ್ಲ, ಕಾಲುಗಳನ್ನ ನೆಟ್ಟಗಿಟ್ಟು ಕೈಗಳು ಸಪೋರ್ಟ್ನಿಂದ ಮೇಲೆ ಏಳಬೇಕು, ಹೀಗೆ ಮಾಡಿದ್ರೆ ಕೌಂಟ್ ಆಗಲ್ಲ, ಮತ್ತೆ ಸ್ಟಾರ್ಟ್ ಮಾಡು ಅಂತ ಹೇಳ್ದ ಅಧಿರಾಜ್ ವರ್ಮ. ತಿಂಡಿ ತಿಂದ ತಕ್ಷಣ ಎಕ್ಸಸೈಸ್ ಹೇಗೆ ಮಾಡೋದಕ್ಕಾಗುತ್ತೆ? ಏನಪ್ಪ ನನ್ನ ಪರಿಸ್ಥಿತಿ, ಅದಕ್ಕೆ ಎಲ್ಲ ಹೀಗೆ ನಡೀತಿರೋದು ನನಗೆ ಅಂತ ತನ್ನನ್ನು ತಾನೇ ಬೈದ್ಕೊಳ್ತಾ ಮತ್ತೆ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ಲು ಆರಾಧ್ಯ. ಹಾಗೆ ಒಂದು 10 ಮಾಡೋ ಅಷ್ಟರಲ್ಲಿ ಅವಳ ಶಕ್ತಿ ಎಲ್ಲ ಅಡಗಿ ಹೋಯಿತು. ಆದರೂ ಪಟ್ಟು ಬಿಡದೆ ಕಷ್ಟಪಟ್ಟು ಒಂದು 40 ಮಾಡಿದ್ಲು. ತದನಂತರ ನೆಲದ ಮೇಲೆ ಮಲಗಿ ತಲೆ ಎತ್ತಿ ನೋಡಿ, ಪ್ಲೀಸ್ ಅಧಿರಾಜ್, ಪನಿಷ್ಮೆಂಟ್ನ ಸ್ವಲ್ಪ ಡಿಸ್ಕೌಂಟ್ ಕೊಡಿಸಿ ಅಂತ ಆಯಾಸ ಪಡ್ತಾ ದೈನ್ಯವಾಗಿ ಕೇಳಿದ್ಲು. ಆಗಲ್ಲ ಅಂತ ಸೋಫಾದಲ್ಲಿ ಸ್ಟೈಲಾಗಿ ಕಾಲಿನ ಮೇಲೆ ಕಾಲು ಹಾಕ್ಕೊಂಡು ಕೂತು ಎಡಗೈಯಿಂದ ಸಿಗರೇಟ್ ಬಾಯಿಲಿಟ್ಟುಕೊಂಡು ಹೊಗೆಯನ್ನು ರಿಂಗ್ ಆಗಿಬಿಡುತ್ತಾ ಪೊಗರಿನಿಂದ ಹೇಳ್ದ ಅಧಿರಾಜ್. ಅಲ್ಲಿಗೆ ಬಾಡಿಯಲ್ಲಿ ತ್ರಾಣ ಎಲ್ಲ ಕಂಪ್ಲೀಟಾಗಿ ಮುಗಿದು ನೀರಸವಾಗಿ ಹೋದ ಆರಾಧ್ಯಳಿಗೆ ಅವನೊಂದಿಗೆ ವಾದಿಸೋ ತಾಳ್ಮೆ ಇಲ್ಲದೆ ಬಲವಂತವಾಗಿ ಮೇಲೆದ್ದು ಇನ್ನೊಂದು 7 ಪುಷಪ್ಸ್ ಮಾಡಿ ಕಣ್ಣು ತಿರುಗಿ ಬಿದ್ದು ಹೋದ್ಲು. ಅವಳ ಹಾಗೆ ಬಿದ್ದು ಹೋಗೋದನ್ನು ನೋಡಿದ ಅಧಿರಾಜ್ ವರ್ಮ ನಿಧಾನವಾಗಿ ಮೇಲೆದ್ದು ಟೇಬಲ್ ಮೇಲಿದ್ದ ವಾಟರ್ ಬಾಟಲ್ ಓಪನ್ ಮಾಡಿ ಸ್ವಲ್ಪ ನೀರು ತಗೊಂಡು ಆರಾಧ್ಯಳ ಮುಖದ ಮೇಲೆ ಚಿಮುಕಿಸ್ದ. ಅದರಿಂದ ಅವಳಲ್ಲಿ ಚಲನ ಬಂದು ನೀರಸವಾಗಿ ಕಣ್ಣು ತೆರೆದು ಸ್ವಲ್ಪ ಹೊತ್ತಿಗೆ ಕಣ್ಬಿಟ್ಟು ಮೇಲೆದ್ದು ಪಕ್ಕದಲ್ಲಿದ್ದ ಅಧಿರಾಜ್ ವರ್ಮ ಕಡೆ ನೋಡ್ತಾ, ಇನ್ನೊಂದು 3 ಉಳ್ಕೊಂಡಿದೆ, ನಾನು ಮಾಡೋದಕ್ಕಾಗಲ್ಲ, ನನ್ನಿಂದ ಆಗೋದೇ ಇಲ್ಲ, ಇನ್ನು ಎಂಥ ಡಿಸಿಷನ್ ತೊಗೊಂಡ್ರು ನಿಮ್ಮ ಇಷ್ಟ ಅಂತ ಹೇಳಿ ತಲೆ ತಗ್ಸಿ ಕೂತ್ಲು ಆರಾಧ್ಯ. ಓಕೆ, ಇನ್ನು ನೀನು ಮಾಡಬೇಕಾಗಿಲ್ಲ, ಸರಿ, ನೀನು ಕಾಲೇಜ್ಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡ್ತಿದ್ದೀನಿ, ಆದರೆ ಹುಷಾರಾಗಿರಬೇಕು, ಅರ್ಥ ಆಗ್ತಿದೆಯಾ ಅಂತ ಅವಳ ಕಣ್ಣುಗಳನ್ನ ನೇರವಾಗಿ ನೋಡ್ತಾ ಬೇಸ್ ವಾಯ್ಸ್ನಲ್ಲಿ ಹೇಳಿ ಅಲ್ಲಿಂದ ತನ್ನ ರೂಮ್ಗೆ ಹೊರಟು ಹೋದ ಅಧಿರಾಜ್ ವರ್ಮ. ಅವನು ಹಾಗೆ ಹೊರಟು ಹೋಗ್ತಾ ಇದ್ದಂತೆ ದೇವ್ರೆ ಅಂತ ಒಂದು ನಿಟ್ಟುಸಿರು ಬಿಟ್ಟು ಇನ್ನು ಶಕ್ತಿಯೇ ಇಲ್ಲದಂತೆ ಬೆಡ್ ಮೇಲೆ ಬಿದ್ದು ಹೋದ್ಲು ಆರಾಧ್ಯ. ಹಾಸ್ಪಿಟಲ್ನಲ್ಲಿ ಅಧಿರಾಜ್ ವರ್ಮನ ಮನುಷ್ಯರಿಂದ ಒದೆ ತಿಂದು ಮನೆಗೆ ಬಂದು ಶ್ರಾವ್ಯಳಿಗೆ ಅವಳಿಗೆ ದಿನಕ್ಕೆ 10 ಬಾರಿ ಕನ್ನಡಿಯೆಲ್ಲ ತನ್ನ ಮುಖ ನೋಡುತ್ತಾ ಬಿಕ್ಕಿ ಬಿಕ್ಕಿ ಅಳೋದೇ ಕೆಲಸ ಆಗೋಗಿತ್ತು. ನಿಜಕ್ಕೂ ಯಾಕೆ ಹೀಗೆ ಮಾಡಿದೆ ಅಧಿರಾಜ್ ವರ್ಮ? ನಿನ್ನ ಮದುವೆ ಆಗಿ ರಾಣಿಯಂತೆ ಬದುಕಬೇಕಂತ ಎಷ್ಟೋ ಕನಸು ಕಂಡಿದ್ದೆ, ಆದರೆ ನೀನೇನೋ ನನ್ನನ್ನು ಬಿಟ್ಟು ಆ ಕೀಳು ದರ್ಜೆ ಅವಳಿಗಾಗಿ ನನ್ನನ್ನು ಹೊಡೆಸ್ದೆ. ನಿಜಕ್ಕೂ ಅವಳಿಗಿಂತ ನಾನು ಯಾವುದ್ರಲ್ಲಿ ಕಡಿಮೆ ಅಂತ ನನ್ನನ್ನು ಬಿಟ್ಟು ಅವಳನ್ನು ಸೆಲೆಕ್ಟ್ ಮಾಡಿಕೊಂಡೆ ನೀನು. ನಿಜಕ್ಕೂ ಅಂತ ಕೋಪದಿಂದ ಕಣ್ಣು ಕೆಂಪು ಮಾಡಿಕೊಂಡು ತನ್ನಲ್ಲೇ ಅಂದ್ಕೊಳ್ತಾ ಇದ್ದಾಳೆ ಶ್ರಾವ್ಯ. ಅವಳನ್ನು ಬಿಡಲ್ಲ, ನಿಜಕ್ಕೂ ಯಾವುದೇ ಪರಿಸ್ಥಿತಿಯಲ್ಲೂ ಬಿಡೋ ಪ್ರಶ್ನೆಯೇ ಇಲ್ಲ, ಖಂಡಿತ ಬಿಡಲ್ಲ ಅಂತ ಕೋಪದಿಂದ ಕೈಯನ್ನು ಗಟ್ಟಿಯಾಗಿ ಬಿಗಿತಾ ಖಂಡಿತವಾಗಿ ಅವಳ ಮೇಲೆ ಹಾಗೆ ತೀರಿಸ್ಕೊಳ್ತೀನಿ ಅಂತ ಕೋಪದಿಂದ ಅಂದ್ಕೊಳ್ತಾ ಕಿಟಕಿ ಹತ್ರ ನಿಂತು
ಹೊರಗೆ ಹೋಗ್ತಿರೋ ತನ್ನ ತಂದೆ ಕೃಷ್ಣನ ಕಡೆ ನೋಡಿ ರಾಕ್ಷಸಿಯಂತೆ ನಕ್ಕದ್ಲು ಶ್ರಾವ್ಯ. ಅದೇ ಸಮಯದಲ್ಲಿ ಹೊರಗೆ ಬಂದು ಕೃಷ್ಣನ ಕಾರ್ನಲ್ಲಿ ಕೂತು ಆಫೀಸ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಆದ. ಸ್ವಲ್ಪ ದೂರ ಹೋದ ನಂತರ ಇದ್ದಕ್ಕಿದ್ದಂತೆ ಅವನ ಕಾರಿನ ಬಲಗಡೆ ಟೈರ್ ಕಳಚಿಕೊಂಡು ರೋಡ್ ಮೇಲೆ ಉರುಳುತ್ತಾ ಮುಂದುವರಿತು. ಆ ಊಹಿಸದ ಘಟನೆಗೆ ಭಯಪಟ್ಟು ಡ್ರೈವರ್ ಕಾರನ್ನು ನಿಯಂತ್ರಣ ಮಾಡಲು ತುಂಬ ಹೊತ್ತು ಕಷ್ಟಪಟ್ಟ. ಒಂದು ಟೈರ್ ಇಲ್ಲದೆ ಇರೋದರಿಂದ ಬ್ಯಾಲೆನ್ಸ್ ಕಳ್ಕೊಂಡು ಕಾರು ನೇರವಾಗಿ ಮರಕ್ಕೆ ಹೋಗಿ ಡಿಕ್ಕಿ ಹೊಡಿತು. ಕಾಲೇಜ್ನಲ್ಲಿರೋ ಆರಾಧ್ಯ ಲಂಚ್ ಅವರ್ ಆಗಿರೋದ್ರಿಂದ ಕಾವ್ಯಳೊಂದಿಗೆ ಸೇರಿ ಕ್ಯಾಂಟೀನ್ಗೆ ಹೋಗಿ ಅಲ್ಲಿ ಕೂತು ಊಟ ಮಾಡ್ತಿದ್ದಾಳೆ. ಕೇವಲ ಮೊಸರನ್ನ ಮಾತ್ರ ತಿಂತಿರೋ ಅವಳನ್ನು ವಿಚಿತ್ರವಾಗಿ ನೋಡುತ್ತಾ, ಏನಾಯ್ತು ಆರಾಧ್ಯ, ನಿನ್ನ ಹೆಲ್ತ್ ಚೆನ್ನಾಗಿದೆಯಲ್ಲ ಅಂತ ಅನುಮಾನದಿಂದ ಕೇಳಿದ್ಲು ಕಾವ್ಯ. ಹಾಂ ಚೆನ್ನಾಗಿದೆ, ಯಾಕೆ ಹಾಗೆ ಕೇಳಿದೆ ಅಂತ ಕಾವ್ಯ ಕಡೆ ಗೊಂದಲದಿಂದ ನೋಡಿದ್ಲು ಆರಾಧ್ಯ. ಹಾಂ ಏನಿಲ್ಲ ಬಿಡು, ಬರೀ ಮೊಸರನ್ನ ಒಂದೇ ತಿಂತಿದೆಯಲ್ಲ, ಅದಕ್ಕೆ ಡೌಟ್ ಬಂತು, ಅದಕ್ಕೆ ಕೇಳಿದೆ ಅಷ್ಟೇ ಅಂತ ತನ್ನ ಅನುಮಾನವನ್ನು ವ್ಯಕ್ತಪಡಿಸಿದ್ಲು ಕಾವ್ಯ. ನಾ ಅಕೌಂಟ್ನಲ್ಲಿರೋ ಹಣನೆಲ್ಲ ಮೀಲ್ಸ್ಗೆ ಖರ್ಚು ಮಾಡಿದ್ರೆ ಕಷ್ಟ ಅಲ್ವಾ, ಅದಕ್ಕೆ ಇದೊಂದನ್ನೇ ತಿಂತಿದ್ದೀನಿ ಅಂತ ತಿನ್ನತ್ಲೆ ಆನ್ಸರ್ ಮಾಡಿದ್ಲು ಆರಾಧ್ಯ. ಅದೇನೇ ಆರಾಧ್ಯ, ಅಗತ್ಯ ಇದ್ರೆ ಯೂಸ್ ಮಾಡ್ತೀಯಾ ಅಂತ ಅಧಿರಾಜ್ ನಿನಗೆ ಕಾರ್ಡ್ ಕೊಟ್ಟಿದ್ದಾರೆ ತಾನೇ, ಅದೇನಾಯಿತು? ಒಂದು ವೇಳೆ ಎಲ್ಲಾದರೂ ಕಳ್ಕೊಂಡ್ಬಿಟ್ಟಿಯಾ ಅಂತ ಗೊಂದಲದಿಂದ ಗಾಬರಿಯಾಗಿ ಕ್ವೆಶ್ಚನ್ ಮಾಡಿದ್ಲು ಕಾವ್ಯ. ಸಾಕು ನೀನು ನಿನ್ನ ಗಾಬರಿ, ನನಗೆ ಅಧಿರಾಜನ ಬಳಸೋದು ನಿಜಕ್ಕೂ ಇಷ್ಟನೇ ಇಲ್ಲ, ಅದಕ್ಕೆ ಆ ಕಾರ್ಡ್ ಅವನಿಗೆ ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅವ್ರು ಏನಂತಾರೋ ಅಂತ ಭಯದಿಂದ ಸುಮ್ಮನಾಗ್ಬಿಟ್ಟಿದ್ದೀನಿ ಅಂತ ಬೇಸರದಿಂದ ಹೇಳಿದ್ಲು ಆರಾಧ್ಯ. ಏನೇ ಮತ್ತೇನಾದರೂ ಪ್ರಾಬ್ಲಮ್ಮಾ ಅಂತ ಆರಾಧ್ಯ ಕಡೆ ಕರುಣೆಯಿಂದ ನೋಡ್ತಾ ಕೇಳಿದ್ಲು ಕಾವ್ಯ. ಹಾಂ ನಿಜಕ್ಕೂ ಪ್ರಾಬ್ಲಮ್ ಇಲ್ದಿರೋದು ಯಾವಾಗಲೂ ಇರೋದೆ ಅಂತ ಇನ್ನು ಏನೋ ಹೇಳಲು ಹೊರಟ ಆರಾಧ್ಯಳ ಮೊಬೈಲ್ ರಿಂಗ್ ಆಗೋದ್ರಿಂದ ನಿಂತು ಹೋಯಿತು. ಡಿಸ್ಪ್ಲೇನಲ್ಲಿ ಶ್ರಾವ್ಯ ಹೆಸರು ನೋಡಿ ಇದೇನಿದು ಇದು ಕಾಲ್ ಮಾಡ್ತಿದೆ, ಆವಾಗ ಹಾಸ್ಪಿಟಲ್ ನಡೆದಿದ್ದಕ್ಕೆ ಈಗ ಗಲಾಟೆ ಮಾಡ್ತಿದೆ ಏನೋ ಅಂತ ಅಂದ್ಕೊಂಡು ಅನುಮಾನದಿಂದ ಕಾಲ್ ಲಿಫ್ಟ್ ಮಾಡಿದ್ಲು ಆರಾಧ್ಯ. ಹಲೋ ಅಂತ ಅನ್ನುವಷ್ಟರಲ್ಲೇ ಆರಾಧ್ಯ ಅಪ್ಪಗಾಗತ್ತಾಯಿತು, ಬೇಗ ಬಾ ಅಂತ ಅಳ್ತಾ ಹೇಳಿದ್ಲು ಶ್ರಾವ್ಯ. ಏನು ಮಾತಾಡ್ತಿದ್ಯಾ ಶ್ರಾವ್ಯ, ನನ್ನ ಮೇಲೆ ಕೋಪ ಇದ್ದರೆ ಬೇರೆ ಥರ ತೋರಿಸು, ಇಂಥ ಕೆಟ್ಟ ಜೋಕ್ಸ್ ಮಾಡಬೇಡ ಅಂತ ಡೌಟ್ಸಿಂದ ಹೇಳಿದ್ಲು ಆರಾಧ್ಯ. ಅಯ್ಯೋ ನಾನು ಜೋಕ್ ಮಾಡ್ತಾ ಇಲ್ಲ, ನಿಜವಾಗಿಯೂ ಆಕ್ಸಿಡೆಂಟ್ ಆಗಿದೆ, ಆದರೂ ಇಂಥ ವಿಷಯದಲ್ಲಿ ಸುಳ್ಳು ಯಾಕೆ ಹೇಳ್ತೀನಿ, ನನ್ನ ನಂಬು ಆರಾಧ್ಯ ಅಂತ ದೈನ್ಯವಾಗಿ ರಿಕ್ವೆಸ್ಟ್ ಮಾಡಿದ್ಲು. ಅಲ್ಲಿವರೆಗೆ ಶ್ರಾವ್ಯ ತನ್ನನ್ನು ಬೇಸರ ಪಡಿಸೋದಕ್ಕೆ ಜೋಕ್ ಮಾಡ್ತಿದ್ದಾಳೆ ಅಂದ್ಕೊಂಡು ಆರಾಧ್ಯ ಅವಳು ಹೇಳಿದ ಮಾತಿಂದ ಒಂದೇ ಬಾರಿಗೆ ಶಾಕ್ ಆದ್ಲು. ಹೇಳಲಾಗದ ನೋವಿನಿಂದ ಒಂದೇ ಬಾರಿಗೆ ಕಣ್ಣುಗಳ ನೀರು ತುಂಬ ಬಂದವು. ನಿಜಕ್ಕೂ ಏನಾಯಿತು ಅಂತ ನಡಕ್ತಿರೋ ಧ್ವನಿಯಲ್ಲಿ ಅತಿ ಕಷ್ಟದಿಂದ ಕೇಳಿದ್ಲು ಆರಾಧ್ಯ. ಅದನ್ನು ಕೇಳಿ ಶ್ರಾವ್ಯ ಅತ್ತ ಕಡೆ ಕನ್ನಿಂಗಾಗಿ ನಗ್ತಾ ಅಷ್ಟರಲ್ಲೇ ತಕ್ಷಣ ತನ್ನ ಭಾವನೆಗಳನ್ನ ಬದಲಾಯಿಸ್ಕೊಂಡು ಬೇಸರ ನಟಿಸ್ತಿರುವಂತೆ ಡಲ್ ವಾಯ್ಸ್ನಲ್ಲಿ, ಬೆಳಿಗ್ಗೆ ಆಫೀಸ್ಗೆ ಹೋಗ್ತಿರುವಾಗ ಹೀಗಾಯಿತು, ತಕ್ಷಣ ತೊಗೊಂಡು ಹೋಗಿ ಹಾಸ್ಪಿಟಲ್ನಲ್ಲಿ ಜಾಯಿನ್ ಮಾಡಿಸಿದ್ವಿ, ಆವಾಗಲಿಂದ ಇಲ್ಲಿವರೆಗೂ ಮುಚ್ಚಿದ ಕಣ್ಣು ತೆಗೆದೇ ಇಲ್ಲ, ಒಂದು ಬಾರಿ ಬಂದು ನೋಡು ಅಂತ ಹೇಳೋದು ಕಂಪ್ಲೀಟ್ ಮಾಡಿ ಕಾಲ್ ಕಟ್ ಮಾಡಿ ಅವಳ ಕೈಲಿದ್ದ ಫೋನ್ ಕಡೆ ನೋಡ್ತಾ ವಿಕೃತವಾಗಿ ನಕ್ಕದ್ಲು ಶ್ರಾವ್ಯ. ಕಟ್ಟಾದ ಮೊಬೈಲ್ ಕಡೆ ಸೈಲೆಂಟಾಗಿ ನೋಡ್ತಾ ಸೀರಿಯಸ್ ಆಗಿ ಏನೋ ಆಲೋಚಿಸ್ತಿರೋ ಆರಾಧ್ಯಳನ್ನು ಕದಲಿಸಿ, ಕಾಲ್ ಮಾಡಿದ್ಯಾರೇ, ಏನಾಯಿತು, ನೀನು ಯಾಕೆ ಹಾಗಿದೆಯಾ ಅಂತ ಸರಣಿ ಗಾಬರಿಯಿಂದ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ಲು ಕಾವ್ಯ. ಶ್ರಾವ್ಯ ಕಾಲ್ ಮಾಡಿದ್ದು ಅಪ್ಪಗೆ ಆಕ್ಸಿಡೆಂಟ್ ಆಗಿದೆಯಂತೆ ಅಂತ ಹೇಳ್ತಾ ಒಂದೇ ಬಾರಿಗೆ ನಿಯಂತ್ರಣ ಮಾಡಿಕೊಳ್ಳಲಾಗದೆ ದೊಡ್ಡದಾಗತ್ತು ಬಿಟ್ಲು ಆರಾಧ್ಯ. ಅಯ್ಯೋ ಈಗ ಹೇಗಿದೆ ಅಂತ ಗಾಬರಿಯಿಂದ ಕೇಳಿದ್ಲು ಕಾವ್ಯ. ಇನ್ನು ಕಣ್ಣು ತೆರೆದಿಲ್ವಂತೆ, ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ಅಂತ ಕಾವ್ಯ ಹೇಳಿ ಫಾಸ್ಟಾಗಿ ಹೊರಗೆ ಬಂದು ಕ್ಯಾಬ್ ಹತ್ತಿ ಹಾಸ್ಪಿಟಲ್ ಅಡ್ರೆಸ್ ಹೇಳಿದ್ಲು ಆರಾಧ್ಯ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು.